ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಬೆಳವಣಿಗೆ ಅಭಿವೃದ್ಧಿಗಳನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ, ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿಗೆ ಹೋಗುವಂತಹ ಕೈಮರ ಅನ್ನುವಂತಹ ಒಂದು ಏರಿಯಾದಲ್ಲಿದ್ದೀನಿ. ಇಲ್ಲಿಗೆ ಬರೋದಕ್ಕೊಂದು ಕಾರಣ ಕೂಡ ಇದೆ. ಈಗಾಗಲೇ ಟಿಂಬರ್ನ ಲಾರಿಗಳು ಲೋಡ್ ಗಟ್ಟಲೆ ಒಂದು ರಸ್ತೆಯಲ್ಲಿ ಹೋಗ್ತಿದೆ. ಜಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅಷ್ಟೇ ಈ ರೋಡ್ನಲ್ಲಿ ಟಿಂಬರ್ ಲಾರಿಗಳು ಹೋಗಬಾರ್ದು ಅನ್ನುವಂಥದ್ದನ್ನು ಹೇಳಿದರೆ, ಜಿಲ್ಲಾಡಳಿತ ಕೂಡ ಹೇಳಿದೆ. ಆದರೂ ಕೂಡ ಅಷ್ಟೇ ಸಂಜೆ ಆದರೆ ಸಾಕು ಲೋಡ್ ಗಟ್ಟಲೆ ಲಾರಿಗಳು ಹೋಗ್ತಾ ಇದಾವೆ. ಇದರಿಂದ ಎಲ್ಲೋ ಒಂದು ಕಡೆ ನಮ್ಮ ಊರಿನಾಳೆ ಮುಂದೆ ಏನಾಗುತ್ತೋ ಅನ್ನುವಂಥ ಒಂದು ಭಯದ ಅಂಚಿನಲ್ಲೂ ಕೂಡ ಅಷ್ಟೇ ಜನ ಇರುವಂಥದ್ದು. ಈ ಬಗ್ಗೆ ಮಾತನಾಡಲು ಖುದ್ದು ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸರ್, ಜಿಯೋಲಾಜಿಕಲ್ ಸರ್ವೆ ಪ್ರಕಾರ ಟಿಂಬರ್ ಲಾರಿಗಳು ಹೋಗುವಂತಿಲ್ಲ ಅನ್ನುವಂಥ ರಿಪೋರ್ಟ್ನ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ಅಷ್ಟೇ ಲಾರಿಗಳು ಹೋಗಬಾರ್ದು ಅಂತ ಹೇಳಿದ್ದಾರೆ. ಆದರೂ ಕೂಡ ಅಷ್ಟೇ ನಾವು ಈಗ ಬಂದ್ವಿ, ನಮ್ಮ ಮುಂದೆ ರಾಜಾರೋಷವಾಗಿ ಲಾರಿಗಳು ಹೋಗ್ತಾ ಇದೆ. ಸರ್, ಈಗ ನೀವೇ ನೋಡ್ತಾ ಇದ್ದೀರಿ ಈ ದೃಶ್ಯವ, ಏನು ಕೈಮರದಿಂದ ಮುಂದೆ ಇರೋದು ತುಂಬಾ ಸೂಕ್ಷ್ಮ ಪ್ರದೇಶ. ಮುಳ್ಳಯ್ಯನಗಿರಿ, ದತ್ತಪೀಠ, ಸಿತಾಳಯ್ಯನಗಿರಿ, ಇವೆಲ್ಲ ಈಗ ಸಂಪಿಗೆಕಟ್ಟೆ, ಮಾಲು, ಇಂಥ ಪ್ರದೇಶಗಳು ಇವೆಲ್ಲ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಈ ಏನು ಸಾರ್ವಜನಿಕವಾಗಿ ವಿಜ್ಞಾನ ವಿಧಿವಿಧಾನ ಪ್ರಕಾರನೇ ಗುರುತು ಮಾಡಿ ಇದು ಮಾಡಿದ್ದಾರೆ. ಇಲ್ಲಿ 10 ಟನ್ ನಂತರ ಯಾವುದು ವೆಹಿಕಲ್ಗಳು, ಭಾರವಾದ ವೆಹಿಕಲ್ಗಳು ಇಲ್ಲಿ ಸೂಕ್ಷ್ಮ ಪ್ರದೇಶದಲ್ಲಿ ಸಂಚಾರ ಇರಬಾರ್ದು ಅಂತ ಹೇಳಿದ್ದಾರೆ. ಅದನ್ನು ಸರ್ಕ್ಯುಲರು ಸಹ ಕಳಿಸಿದ್ದಾರೆ. ಆ ಸರ್ಕ್ಯುಲರು ಇಲ್ಲಿ ಒಂದು ಸ್ವಲ್ಪ ದಿನ ತಾತ್ಕಾಲಿಕವಾಗಿ ಮಾತ್ರ ತಡೆ ಇತ್ತು. ಸೊ ಅದು ಮುಗಿದುಕೊಳ್ಳೆ ಒಂದು 10 ದಿನ 12 ದಿನ ಮಾತ್ರ ಯಾವುದು ಲಾರಿಗಳು ಎಲ್ಲ ಕಡಿಮೆ ಕಂಡು, ಈಗ ಲಾರಿಗಳ ಸಂಚಾರನೂ ಪುನಃ ಸ್ಟಾರ್ಟ್ ಆಗಿದೆ. ಖಾಲಿ ಲಾರಿನೇ 6,000 kg ಇರುತ್ತೆ. ಇನ್ನು ಲೋಡಿಂಗ್ ವೇಟ್ ಅಂದ್ರೆ ಹೆಚ್ಚು ಕಮ್ಮಿ 25,000ದಿಂದ 30,000 kg, 40,000 kg ತನಕ ಹೋಗುತ್ತೆ. ಇಂಥ ಲಾರಿಗಳು ದಿನನಿತ್ಯ ಸಂಚಾರ ಮಾಡಿದ್ರೆ ಆ ರಸ್ತೆ ಸೂಕ್ಷ್ಮ ಪ್ರದೇಶದಲ್ಲಿ ಹೇಗೆ ಸಂಚಾರ, ಯಾಕೆಂದ್ರೆ ಇಲ್ಲಿ ದಿನ ಸಂಪಿಗೆಕಟ್ಟೆ ಮಾಲ್ ಅಂತೇಳಿ ಇದು ನೂರಾರು ಅಲ್ಲ ಸಾವಿರಾರು ಜನ ಗ್ರಾಮಸ್ಥರು ಇರೋಂಥ ಜಾಗ. ಅಲ್ಲಿ ಮಕ್ಕಳು ದಿನನಿತ್ಯ ಚಿಕ್ಕಮೂರಿಗೆ ಇಲ್ಲಿ ವಿದ್ಯಾಭ್ಯಾಸಕ್ಕೆ ಬರಬೇಕು, ಮತ್ತೆ ಇಲ್ಲಿ ಆರೋಗ್ಯಕ್ಕೋಸ್ಕರ ಚಿಕ್ಕಮೂರಿಗೆ ಬರಬೇಕು, ಮತ್ತೆ ಅರಣ್ಯ ಇಲಾಖೆಯಲ್ಲಿ ಬರಬೇಕು, ಆರಕ್ಷಕರು ಬರಬೇಕು, ಮತ್ತೆ ಶಿಕ್ಷಕರು ಬರಬೇಕು. ಇವೆಲ್ಲ ಊರಿಗೂ ಇದು ಮುಖ್ಯ ಕೇಂದ್ರ. ಇದು ಇಲ್ಲಿ ಇರೋಂಥ ಕೈಮರ ವೃತ್ತದಿಂದ ಮುಂದೆ ಸೂಕ್ಷ್ಮ ಪ್ರದೇಶ. ಸರ್, ಈಗ ಮುಳ್ಳಯ್ಯನಗಿರಿ ಒಂದು ಪ್ರವಾಸಿ ತಾಣ, ಬೇರೆ ಬೇರೆ ರಾಜ್ಯಗಳಿಂದನೂ ಕೂಡ ಅಷ್ಟೇ ಜನ ನೋಡೋಕೆ ಅಂತಾನೆ ಬರ್ತಾರೆ. ಆದರೆ ಈ ರೀತಿಯಾಗಿ ಟಿಂಬರ್ ಲಾರಿಗಳು ಹೋಗೋದ್ರಿಂದ 4-5 ಬಾರಿ ಗುಡ್ಡ ಕುಸಿತ ಆಗಿದೆ, ರೋಡ್ ಕೂಡ ಅಷ್ಟೇ ಬ್ಲಾಕ್ ಆಗಿದೆ. ಆಗಿದ್ರೂ ಕೂಡ ಅಷ್ಟೇ ಯಾಕೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿರುವಂಥದ್ದು ಅಂತ? ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿಲ್ಲ, ಅದನ್ನ ಸಂಚಾರ ಮಾಡ್ತಾ ಇದಾರಲ್ಲ ಅವ್ರು ನಿರ್ಲಕ್ಷ್ಯ ಮಾಡ್ತಾ ಇರೋದು. ಕಾನೂನು ಅದ್ಭುತವಾಗಿ ಅವರು ಹೇಳಿದ್ದಾರೆ, ಈ ಗಾಡಿಗಳು ಓಡಾಡಬಾರ್ದು, ಇಷ್ಟು ಟನ್ನೇ ಹಾಕೊಂಬರ್ಬೇಕು, ಇಂಥ ತೊಂದರೆ ಆಗುತ್ತೆ ಅಂತೆಲ್ಲ ಎಲ್ಲ ಹೇಳಿದ್ದಾರೆ. ಆದರೆ ಜನಸಾಮಾನ್ಯ ಎಲ್ಲ ತಿಳಿದಂತಾರೆ ತಪ್ಪು ಮಾಡ್ತಾರೆ. ಅದು ಪೊಲೀಸ್ ಇಲಾಖೆಯವರು ಏನ್ ಮಾಡ್ತಿದ್ದಾರೆ? ಅಟ್ಲೀಸ್ಟ್ ರೋಡ್ ಮೇಲೆ ಹೋಗ್ತಿರೋ ವೆಹಿಕಲ್ ಬರ್ತಾರೆ, ಎಂಕ್ವೈರಿ ಮಾಡ್ತಾರೆ, ಅವ್ದು ಏನ್ ಫೈನ್ ಇದೆ ಫೈನ್ ಹಾಕ್ತಾರೆ, ಅವ್ರು ಹೋಗ್ತಾರೆ. ನಾಳೆಯಿಂದ ಬರಲ್ಲ ಸರ್, ಈ ತರ ಮಾಡಲ್ಲ ಅಂತ ಹೇಳ್ತಾರೆ. ಆದ್ರೆ ಮತ್ತೆ ಒಂದು ವಾರ ಕಳೆದು ಮತ್ತೆ ಅದೇ ಕೆಲಸನೇ ಮಾಡ್ತಾರೆ. ಅವತ್ತಿನ ಕಾನೂನು ರೀತಿಯಲ್ಲಿ ಅವ್ರು ಇರಲ್ಲ, ಇಲ್ಲಿ ಬೇರೆ ಕಡೆ ಡ್ಯೂಟಿಲಿ ಇರ್ತಾರೆ. ಸರ್, ಈಗ 10 ಟನ್ ಮಾತ್ರ ಹೋಗೋದಕ್ಕೆ ಪರ್ಮಿಷನ್ ಇರುವಂತದ್ದು, ಯಾಕಂದ್ರೆ ಜಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವ್ರ ಸರ್ವೆ ಪ್ರಕಾರವಾಗಿ. ನೋಡಿ ಸರ್, ಏನ್ ಗೊತ್ತಾ, ಈಗ ಇದು ಕಂಪ್ಲೀಟ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಹೊರಗಿನಿಂದ ಜನ ಬರ್ತಾರೆ. ಶನಿವಾರ ಭಾನುವಾರ ಬಾರಿ ಟ್ರಾಫಿಕ್ ಎಲ್ಲ ಗಿರಿ ಪ್ರದೇಶ ನೋಡೋಂಥ ಸ್ಥಳೀಯರು ಬರ್ತಾರೆ. ಹಾಗೆ ಕೂಡ ಈ ಲಾರಿ ಹೋಗೋದು ಮತ್ತೆ ಟನ್ ಗಟ್ಟಲೆ ಇವೆಲ್ಲ ಮರ ತರುವುದು, ಗುಡ್ಡಗಾಡು ಪ್ರದೇಶದ ಮೇಲೆ ಟರ್ನಿಂಗ್ಸ್ ತುಂಬಾ ಇದೆ. ಮಕ್ಕಳು ಎಜುಕೇಶನ್ ಓಡಾಡೋಂಥ ಸ್ಥಳ ಆದ್ರೂ ಕೂಡ ಅದರಲ್ಲಿ ಅವ್ರು ಗಮನ ಬಿಟ್ಟು ಕಾನೂನು ಪ್ರಕಾರವಾಗಿ ಅದೇನು ಅವರು ಆ ಮರ ಮುಟ್ಟನ್ನ ಲಾರಿಗೆ ಲೋಡ್ ಹಾಕಬೇಕು ಅಷ್ಟರ ಮಟ್ಟಿಗೆ ಹಾಕಿ ಅವ್ರು ನಿಭಾಯಿಸ್ಕೊಂಡು ಹೋಗೋ ಜವಾಬ್ದಾರಿ ಅವ್ರಿಗಿರುತ್ತೆ. ಆದ್ರೂ ಅಧಿಕಾರಿಗಳು ಅವ್ರಿಗೆ ಸ್ವಲ್ಪ ಒಳ್ಳೆ ರೀತಿಯಿಂದ ಹೇಳಿ ಮನೋಭಾವದಿಂದ ಅವ್ರನ್ನ ಒಳ್ಳೆ ತಂದ್ರೆ ಅವರಿಗೂ ತೊಂದರೆ ಆಗಬಾರ್ದು, ಸಾರ್ವಜನಿಕರು ತೊಂದರೆ ಆಗಬಾರ್ದು. ಮತ್ತೆ ಓದ ಸ್ಕೂಲ್ ಮಕ್ಕಳಿಗೂ ಗಿರಿಗುಡಿನ ಹಳ್ಳಿಗಳಲ್ಲಿ ಇರೋ ಅಂತ ಪ್ರದೇಶ 1-2 ಮನೆ ಇರುತ್ತೆ, ಅಂತ ಸ್ಥಳದಲ್ಲಿ ಇಂಥ ಮಕ್ಕಳೆಲ್ಲ ಬರಬೇಕಾಗತ್ತೆ. ಆದ್ರೂ ತಿಳಿದುಬಿಟ್ಟು ಅಧಿಕಾರಿಗಳು ಸ್ವಲ್ಪ ಒಳ್ಳೆ ಎಚ್ಚರಿಕೆಯಿಂದ ಅವರಿಗೆ ಒಂದು ಮಾನವೀಯತೆಯಿಂದ ರೀತಿಯಿಂದ ಹೇಳಿ ಅವರಿಗೆ ನಿಭಾಯಿಸುವಂತ ಅಧಿಕಾರಿಗಳು ಮಾಡಬೇಕಂತ ನಮ್ಮ ಪ್ರಶ್ನೆ. ಈಗ ಆಲ್ರೆಡಿ 3-4 ಕಡೆಗಳಲ್ಲಿ ಗುಡ್ಡ ಕುಸಿತ ಆಗ್ಬಿಟ್ಟಿದೆ. ರೀಸನ್ ಏನು ಅಂತಂದ್ರೆ ಈ ರೀತಿ ಲೋಡೆಡ್ ವೆಹಿಕಲ್ ಹೋಗೋದ್ರಿಂದ ಭೂಮಿ ಸರಾಗವಾಗಿ ಮಣ್ಣು ಕುಸಿತಾ ಇತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೂ ಕೂಡ ಅಷ್ಟೇ ಪದೇ ಪದೇ ವೆಹಿಕಲ್ಗಳ ಮೂವ್ಮೆಂಟ್ ಇದೆ, ಏನು ಮಾಡ್ತಿಲ್ಲ ಯಾಕೆ ಅಂತ? ಏನು ಮಾಡ್ತಾ ಇಲ್ಲ ಅಂದರೆ ಸಹ ಗೌರ್ಮೆಂಟಿಂದ ಅವರಿಗೆ ಆರ್ಡ್ರ್ ಕೊಟ್ಟಿರ್ತಾರೆ, ಇಷ್ಟರಲ್ಲಿ ಹೋಗ್ಬೇಕು, ಇಷ್ಟರಲ್ಲಿ ಇದು ಮಾಡಬೇಕಂತ. ಆ ಟನ್ನೇ ತುಂಬಬೇಕಂತ ಇರ್ತಾರೆ. ಅವರು ಹೆಚ್ಚಿಗೆ ಹಾಕ್ಕೊಂಡು ಹೋಗ್ತಾರೆ. ಅಲ್ಲ ಓಡಾಡೋ ಪ್ರದೇಶ ಇದು. ಯಾಕೆಂದರೆ ಒಂದು ಕಾಡು ಪ್ರದೇಶ, ಒಂದು ಇದ್ದಿದ್ರೆ ಪರವಾಗಿಲ್ಲ.
ಎಲ್ಲ ವಿಲೇಜ್ಗಳಿರುತ್ತೆ, ಸುಮಾರು ಜನ ಇರ್ತಾರೆ, ಅವರೆಲ್ಲ ಓಡಾಡಬೇಕು. ಏನಾದರೂ ಒಂದು ಅನಾಹುತ ಆದ್ರೂ ಅಲ್ಲಿ ರೋಡ್ ಬ್ಲಾಕ್ ಆಗುತ್ತೆ, ಮತ್ತು ಓಡಾಡೋಂಗಿಲ್ಲ ಜನ, ಎಲ್ಲರಿಗೂ ಸಮಸ್ಯೆ ಆಗುತ್ತೆ. ಇದು ಗೌರ್ಮೆಂಟ್ ತಗೊಂಡು ಸರ್ ಅವರಿಗೆ ಭಾಳ ಮುಂದಕ್ಕೆ ಎಚ್ಚರಿಕೆಯನ್ನು ಸ್ವಲ್ಪ ವಹಿಸಿ ಅದನ್ನ ನಿರ್ಧಾರ ತಗೋಬೇಕು. ಈಗ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ಯಾಕಂದರೆ ಈಗ ಜಿಲ್ಲಾಡಳಿತ ಇದೆ, ತಹಶೀಲ್ದಾರ್ ಸಾಹೇಬ್ರು ಇರ್ತಾರೆ, ಪೊಲೀಸ್ SP ಅವ್ರು ಇರ್ತಾರೆ, ಸ್ಥಳೀಯ ಪೊಲೀಸ್ ಇರ್ತಾರೆ, ಇಷ್ಟೆಲ್ಲ ಇದ್ರೂ ಕೂಡ ಅಷ್ಟು ಯಾಕೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಇದನ್ನು? ಸರ್, ಚಿಕ್ಕಮಗಳೂರು ಅಂದರೆ ಒಂದು ಪ್ರಕೃತಿಯ ನೋಟ. ಮುಳ್ಳಯ್ಯನಗಿರಿ ಅಂದರೆ ಚಿಕ್ಕಮಗಳೂರು ಮುಳ್ಳಯ್ಯನಗಿರಿ ಈ ಥರ ಪ್ರಸಿದ್ಧವಾದ ಸ್ಥಳ ನಮ್ಮ ಗಿರಿಶಿಖರಾದ ಮುಳ್ಳಯ್ಯನಗಿರಿ. ಹೀಗಿರಬೇಕಾದ್ರೆ ಸರ್ ಅಲ್ಲಿ ಈ ಕಿರು ರಸ್ತೆಗಳು ಜಾಸ್ತಿ ಇದೆ ಮತ್ತು ಅಂತರ್ಜಲದ ಜಲಧಾರಿಗಳಿದೆ. ಆ ಜಾಗದಲ್ಲಿ ನಾವು ತಿಳಿದಾಗೆ ಟಿಂಬರ್ ಲಾರಿಗಳು ಜಾಸ್ತಿ ಲೋಡ್ ತಗೊಂಡೋದ್ರೆ ಭೂಕುಸಿತ ಆಗೋದು ಸಹಜ. ಅದಕ್ಕೋಸ್ಕರ ಸರ್ಕಾರದವರು DC ಮುಖಾಂತರದವರು ಏನು ಅದಕ್ಕೆ ಕ್ರಮ ತಗೊಬೇಕು, ತಡೆಗೋಡೆಗಳನ್ನ ಕಟ್ಟಿ ರಸ್ತೆಗಳನ್ನ ಭದ್ರತಾ ಮಾಡಿ ವೆಹಿಕಲ್ಸ್ಗಳಿಗೆ ಇಷ್ಟೇ ಅಂತ ನಿಗದಿತ ಮಾಡಲಿ, ಟನ್ನೇಜ್ ಇಷ್ಟು ಹಾಕ್ಲಿ ಅಂತೇಳಿ. ಅಂದರೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಕೂಲಿ ಕಾರ್ಮಿಕರು ಜಾಸ್ತಿ ಆಗಿದ್ದರಿಂದ ಟಿಂಬರ್ ಕಾರ್ಮಿಕರು ಜಾಸ್ತಿ ಅವರಿಗೂ ಅನ್ಯಾಯ ಆಗಬಾರ್ದು. ಅದಕ್ಕೆ ಸರ್ಕಾರ ಅದಕ್ಕಿಂತ ನಿಗದಿತ ಒಂದು ರೂಲ್ಸ್ ರೆಗ್ಯುಲೇಷನ್ ಮೇಂಟೆನೆನ್ಸ್ ನೋಡಿಕೊಂಡು ರೋಡ್ ಮೇಂಟೆನೆನ್ಸ್ ಮಾಡಿ ಅವರು ಕೂಲಿ ಕಾರ್ಮಿಕರಿಗೂ ಆಗ್ಬೋದು, ತೋಟ ಕಾರ್ಮಿಕರಿಗೂ ತೊಂದರೆ ಆಗ್ಬೋದು. ಅವರಿಗೆ ಇಷ್ಟು ಟನ್ನೇಜ್ ಅನ್ನೋದು ನಿಗದಿತ ಮಾಡಲಿ ಸರ್ಕಾರ. ಮತ್ತು ಮುಖ್ಯವಾಗಿ ರಸ್ತೆಯನ್ನು ಭದ್ರತೆ ಮಾಡಬೇಕು. ಇದು ಮುಳ್ಳಯ್ಯನಗಿರಿ ಪ್ರಕೃತಿಯ ನೋಟ ಆಗೋದ್ರಿಂದ ಸಾವಿರಾರು ಟೂರಿಸ್ಟ್ ಬರೋದ್ರಿಂದ ಈ ಪ್ರಕೃತಿಯ ನೋಟವನ್ನು ಚೆನ್ನಾಗಿ ರಕ್ಷಣೆ ಮಾಡಬೇಕು. ಮತ್ತು ತಿರುವಿರುವ ರಸ್ತೆಗಳಲ್ಲಿ ತಡೆಗೋಡೆ ಭದ್ರತೆ ಮಾಡಬೇಕು. ಮತ್ತು ಟೂರಿಸ್ಟ್ ಜಾಸ್ತಿ ಇರೋದ್ರಿಂದ ನಮಗೆ ಇಂಪಾರ್ಟೆಂಟ್ ಆಗಿರೋದು ಜಲ ಮಾಲಿನ್ಯ, ಅದು ಪರಿಸರ ಮಾಲಿನ್ಯ ಆಗಬಾರ್ದು ಸರ್. ಸರ್, ಈಗ ಒಂದು ದಿನಕ್ಕೆ ಎಷ್ಟು ಟಿಂಬರ್ ವೆಹಿಕಲ್ಸ್ ಹೋಗ್ತಾವೆ ಸರ್ ನಿಮ್ಮ ಪ್ರಕಾರ, ನೀವು ನೋಡ್ದಂಗೆ ಇಲ್ಲಿ ಸ್ಥಳೀಯವಾಗಿ? ಇಲ್ಲಿ ಸಾಮಾನ್ಯ ಒಂದು 20ರಿಂದ 30 ಲಾರಿ ಟ್ಯಾಕ್ಟರು. ಆಲ್ರೆಡಿ ಟಿಂಬರು ಇಲ್ಲಿ ಕಾಫಿ ತೋಟದಲ್ಲಿ ಟಿಂಬರು ಒಂದೊಂದು ಟೈಮ್ ತೆಗಿಲೇಬೇಕು, ಕಾಪಿ ರೈಟ್ ಇದ್ದೇ ಇದ್ದಾಗ. ಆಮೇಲೆ ಟಿಂಬರ್ ಕೆಲಸಕ್ಕೆ ಹೋಗೋರು ಇಲ್ಲಿ ಕಾರ್ಮಿಕರಿದ್ದಾರೆ. ಹಾಗಾಗಿ ಟೆನ್ನೇಜು ಒಂದು ಅವಾಯ್ಡ್ ಮಾಡಿ ಇದು ಮಾಡಬೇಕು. ಆದ್ರೂ 30 ಟನ್ನು 40 ಟನ್ನು 50 ಟನ್ವರೆಗೂ ಹಾಕೊಂಡು ಹೋಗ್ತಿರ್ತಾರಲ್ಲ ಅಂತ. ಅಲ್ಲ, ಅದನ್ನ ಪೊಲೀಸ್ ಇಲಾಖೆ RTO ಗಮನಿಸ್ಬೇಕು. ಏನ್ ಯಜಮಾನ್ರೆ, ನಿಮ್ ಕಣ್ ಮುಂದೆ ವೆಹಿಕಲ್ಗಳು ಹೋಗ್ತಾವ? ಹೋಗ್ತಾನೆ ಇರುತ್ತಲ್ಲ ಸರ್, ನಾವು ನೋಡ್ದಂಗೆ ಬೆಳಿಗ್ಗೆ ಸಂಜೆಯಿಂದ ಹಿಡಿದು ಬೆಳಿಗ್ಗೆ ಯಾವಾಗಾದ್ರೂ ನಿಲ್ಸ್ಬಿಟ್ಟು ಏನಕ್ಕೆ ಇಷ್ಟೊಂದು ವೆಯ್ಟ್ ಹಾಕೊಂಡ್ ಬರ್ತಿದ್ರ? ಹಾಗೆ ಸರ್ ಕೇಳಕ್ಕಾಗುತ್ತೆ, ಕೇಳಲ್ಲ. ಕೇಳಿದ್ರೆ ಏನಂತಾರೆ? ನಾವು ಕೇಳಕ್ಕೆ ಹೋಗೋದೇ ಇಲ್ಲ ಸರ್. ಯಾಕೆ ಬೇಕು ಬಿಡಿ ಅತ್ಲಾಗೆ ಅಂತ. ಯಾಕಂದ್ರೆ ಎಲ್ಲರೂ ನಮ್ಮ ಕಡೆಯಲ್ಲಿ ಇರೋರು ಎಲ್ಲರೂ ಆ ಕೆಲಸಕ್ಕೆ ಹೋಗೋದು, ಟಿಂಬರ್ ಕೆಲಸಕ್ಕೆ. ಅಲ್ಲ, ಕೆಲಸ ಮಾಡ್ಲಿ ಅಂತ. ನಿಮ್ಮ ಸೇಫ್ಟಿನ ಇಂಪಾರ್ಟೆಂಟ್ ಅಲ್ಲ, ನಾಳೆ ಸೇಫ್ಟಿಯಾಗಿ ಅಷ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ, ಎಲ್ಲರೂ ಹೇಳ್ತಾರೆ. ಈಗ ಮಳೆಗಾಲ ಅಂತ ಬಂದ್ರೆ ಆಲ್ಮೋಸ್ಟ್ ಗುಡ್ಡ ಕುಸಿತ ಜಾಸ್ತಿ ಆಗುತ್ತೆ ಈ ಮಲೆನಾಡು ಭಾಗದಲ್ಲಂತೂ. ಒಂದೊಂದು ತಿಂಗಳಗಟ್ಟಲೆ ರೋಡ್ಗಳು ಬ್ಲಾಕ್ ಆಗುತ್ತೆ. ಈಗ ಜಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಿರೋ ಸರ್ವೆ ಪ್ರಕಾರ ಇದೇ ತರ ಟಿಂಬರ್ ಏನಾದ್ರು ವೆಹಿಕಲ್ಗಳು ಹೈ ಲೋಡೆಡ್ ವೆಹಿಕಲ್ಸ್ ಹೋಯ್ತು ಅಂತಂದ್ರೆ ಗುಡ್ಡ ಕುಸಿಯುತ್ತೆ ಅಂತ ಹೇಳಿದ್ದಾರೆ. ಸೊ ಆದ್ರೂ ಕೂಡ ಅಷ್ಟೇ ಯಾಕೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ಮಾಡ್ತಿರೋದು? ಏನೋ ಒಂದು ಸರ್ಕಾರ ಅದಕ್ಕೆ ಕಾನೂನು ಕರೆಕ್ಟಾಗಿ ತೊಳ್ಕೋಬೇಕು. ಕಾನೂನು ಕೈ ತೊಗೋಬೇಕು. ಅದೆಲ್ಲ ನಾವೇನಾದ್ರು ಹೇಳಕ್ ಹೋದ್ರೆ ಸುಮ್ಮನೆ ಏನಾದ್ರು ಒಂದು ವೆಹಿಕಲ್ ಹೋಗ್ತಾ ಇರುತ್ತೆ, ಏನಾದ್ರು ಅಪಘಾತ ಆಯ್ತು. ಸರ್, ಈಗ ಜಿಲ್ಲಾಡಳಿತದವ್ರಿಗೆ ಏನಾದ್ರು ನೀವು ಮನವಿ ಕೊಟ್ಟಿದ್ರೆ, ಯಾಕೆ ಪದೇ ಪದೇ ಹಿಂಗ ಆಗ್ತಿದೆ? ಜಿಲ್ಲಾಧಿಕಾರಿಗೂ ಕೊಟ್ಟಿದ್ದೀವಿ, CO ಅವರಿಗೆ ಕೊಟ್ಟಿದ್ದೀವಿ, ಮತ್ತೆ RTO ಅವರಿಗೆ ಕೊಟ್ಟಿದ್ದೀವಿ. ಎಲ್ಲರಿಗೂ ಹೇಳಬೇಕು ಅಂದ್ರೆ ಕೊಡುವಂಥ ಅಧಿಕಾರಿಗಳಿಗೆ ಎಲ್ಲ ಇವರಿಗೂ ಕೊಟ್ಟಿದ್ದೀವಿ. ಆದರೆ ಸ್ವಲ್ಪ ದಿನಗಳು ಮಾತ್ರ ತಾತ್ಕಾಲಿಕವಾಗಿ ತಡೆ ಇರುತ್ತೆ. ತಾತ್ಕಾಲಿಕ ಮುಗಿದ ಮೇಲೆ ಅದು ಈಗ ಹಗಲು ಹೊತ್ತು ಹೋಗ್ತಾ ಇರೋಂಥ ಲಾರಿಗಳು ರಾತ್ರಿ 8 ಗಂಟೆ ಮೇಲೆ ಬರ್ತವೆ. ರಾತ್ರಿ 8 ಗಂಟೆ ಮೇಲೆ ಯಾವ ಅಧಿಕಾರಿಗಳು ಇರೋದಿಲ್ಲ. ಅವಾಗ ಕೈಮಾರ ಚೆಕ್ ಪೋಸ್ಟ್ ಮತ್ತೆ ಕವಿಕಲ್ಗಂಡಿ ಚೆಕ್ ಪೋಸ್ಟ್ ಇದೆ. ಇಲ್ಲಿ ಜಿಲ್ಲಾಧಿಕಾರಿ ಒಂದು ಆದೇಶ ಕೊಡಬೇಕು. ಇಷ್ಟು ಟನ್ ಇದ್ದ ಗಾಡಿಗೆ ಅವನಿಗೆ ವೇಟಿಂಗ್ ಇದ್ದು ಒಂದು ಚೀಟಿ ಕೊಡ್ಬೇಕು. ಅವರು ಇಷ್ಟು ಗಾಡಿ ಇದ್ರೆ ಮಾತ್ರ ಬಿಡುವಂಗಿದ್ರೆ ಆ ಥರ ಆದೇಶ ಕೊಟ್ಟರೆ ಮಾತ್ರ ಕೈಮಾರ ಆಗಲಿ ಕವಿಕಲ್ಗಂಡಿ ಚೆಕ್ ಪೋಸ್ಟಲ್ಲಿ ಇವೆರಡರಲ್ಲಿ ತಡೆ ಹಿಡಿದ್ರೆ ಇವೆಲ್ಲ ಕಂಟ್ರೋಲ್ಗೆ ಹೆಚ್ಚು ಕಮ್ಮಿ 99% ಕಂಟ್ರೋಲ್ ಬರುತ್ತೆ. ಸರ್, ಈಗ ಇಲ್ಲಿ ಚೆಕ್ ಪೋಸ್ಟ್ ಇನ್ನಾದ್ರೂ ಕೂಡ ಜಿಲ್ಲಾಡಳಿತ ಆಗಿರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು, ಇದ್ರ ಬಗ್ಗೆ ಕ್ರಮ ಜರುಗಿಸಬೇಕು. ಅಟ್ಲೀಸ್ಟ್ ಆ ವೆಹಿಕಲ್ಗೆ ಎಷ್ಟು ಲೋಡೆಡ್ ಇದೆಯೋ ಆ ಲೋಡೆಡ್ ವೆಹಿಕಲ್ ಅನ್ನು ಚೆಕ್ ಮಾಡಿಬಿಟ್ರೆ ಬಹುಶಃ ಮುಂದಿನ ಮುಳ್ಳಯ್ಯನಗಿರಿ ಅನ್ನುವಂಥದ್ದಾಗಿರ್ಬೋದು ಮತ್ತು ಚಿಕ್ಕಮಗಳೂರು ಜಿಲ್ಲೆ ಅನ್ನುವಂಥದ್ದಾಗಿರ್ಬೋದು ಇರುತ್ತೆ ಅನ್ನುವಂಥ ಒಂದು ಆಕ್ರೋಶದ ಮಾತುಗಳನ್ನು ಹೇಳ್ತಿದ್ದಾರೆ.